Uh, welcome to third unit, that is balance of payments. Meaning, definition and structure ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕ ಅಂತ ಕರಿತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಹೇಳಿದ್ರೆ ಈ ಸಂದಾಯ ಬಾಕಿ ಶುಲ್ಕದ ಅರ್ಥ, ವ್ಯಾಖ್ಯಾನಗಳು ಮತ್ತು ರಚನೆಯನ್ನ ನೋಡೋಣ. ಸಂದಾಯ ಬಾಕಿ ಶುಲ್ಕ ಅಂದ್ರೆ ಏನು? ಈಗ ಬಿಫೋರ್ ಗೋಯಿಂಗ್ ಟು ಮೀನಿಂಗ್, ಅದರ ಅರ್ಥಕ್ಕೆ ಹೋಗೋಕ್ಕಿಂತ ಮುಂಚೆ ಲೆಟ್ ಮೀ ಗಿವ್ ಯು ಸಮ್ ಬ್ಯಾಕ್ಗ್ರೌಂಡ್, ಸ್ವಲ್ಪ ಅದ್ರ ಹಿನ್ನೆಲೆ ನೋಡೋಣ. ಈಗ ಪ್ರತಿಯೊಂದು ದೇಶ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕೈಗೊಳ್ತದೆ, ಹೌದಾ? ಈಗ ಭಾರತ ಬೇರೆ ಬೇರೆ ದೇಶಗಳೊಡನೆ ವ್ಯಾಪಾರವನ್ನ ಕೈಗೊಳ್ಳುತ್ತೆ. ಈ ವ್ಯಾಪಾರವನ್ನ ಕೈಗೊಂಡಾಗ ಇಲ್ಲಿ ಎರಡ್ ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ನೋಡ್ತೀವಿ. ಒಂದು, ರಫ್ತುಗಳನ್ನ ಮಾಡಿರ್ತೀವಿ. ಎರಡನೇದಾಗಿ ಆಮದುಗಳನ್ನ ಮಾಡ್ಕೊಳ್ತೀವಿ, ಹೌದಾ? ಈ ರಫ್ತು ಮಾಡಿದಾಗ ಏನಾಗತ್ತೆ ದೇಶಕ್ಕೆ, ಫಾರ್ ಎಕ್ಸಾಂಪಲ್ ಇಂಡಿಯಾದೊಳಗೆ ನಾವು ಕಂಪ್ಯೂಟರ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ. ಈ ಕಂಪ್ಯೂಟರ್ಸ್ ಅನ್ನ ರಫ್ತು ಮಾಡಿದೀವಿ ಬೇರೆ ದೇಶಕ್ಕೆ. ಆ ದೇಶದಿಂದ ನಮ್ಗೇನ್ ಬರ್ತಾ ಇದೆ? ಹಣ ಬರ್ತಾ ಇದೆ. ಸೊ ಸ್ವೀಕೃತಿ ಆಯ್ತು, ರಿಸಿಪ್ಟ್ ಆಯ್ತು, ಹೌದಾ? ಇದನ್ನ ಸ್ವೀಕರಿಸಿದ್ವಿ ನಾವು. ಇನ್ನು ಎರಡನೇದಾಗಿ ಸಂದಾಯ ಬಾಕಿ ಶುಲ್ಕದಲ್ಲಿ ನೋಡಿದಾಗ ಇನ್ನೊಂದು ಭಾಗ ಏನ್ ಬರುತ್ತೆ ಅಂತ ಹೇಳಿದ್ರೆ, ಬೇರೆ ದೇಶದಿಂದ ನಾವು ಸರಕುಗಳನ್ನ ಆಮದು ಮಾಡ್ಕೊಂಡಾಗ ನಾವು ಅವರಿಗೆ ಹಣವನ್ನ ಪಾವತಿ ಮಾಡ್ತೀವಿ, ಹೌದಾ? ಕೊಡ್ತೀವಿ. ಅದು ಹೊರಗಡೆ ಹೋಯ್ತು, ಹೌದಾ? ಸೊ ಪಾವತಿಗಳು ಅಂತ ಕರಿತೀವಿ ಅದನ್ನ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನ ಕೈಗೊಂಡಾಗ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಗಳ ಕಾರಣದಿಂದಾಗಿ ಸ್ವೀಕೃತಿ ಮತ್ತು ಪಾವತಿಗಳು ನಡೀತಾ ಇರುತ್ತೆ. ಎಕ್ಸ್ಪೋರ್ಟ್ ಮಾಡಿದಾಗ ಸ್ವೀಕೃತಿ ಆಗತ್ತೆ, ಅಂದ್ರೆ ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಗೆ ಇನ್ಕಮ್ ಬರುತ್ತೆ. ಆಮದು ಮಾಡ್ಕೊಂಡಾಗ ಹೊರಗಡೆ ಹೋಗುತ್ತೆ, ಹೌದಾ? ನಾವು ಪಾವತಿ ಮಾಡ್ತೀವಿ. ಸೊ ಈ ಒಂದು ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶದಲ್ಲಿ ಆದಂತಹ ಒಟ್ಟು ಅಂತಾರಾಷ್ಟ್ರೀಯ ವ್ಯಾಪಾರದ ಲೆಕ್ಕಪತ್ರವನ್ನ ತೋರಿಸುತ್ತೆ. ಎಷ್ಟು ಒಳಗಡೆ ಅಂದ್ರೆ ಎಷ್ಟು ಆದಾಯ ಬಂತು ಅಥವಾ ಎಷ್ಟು ಸ್ವೀಕೃತಿ ಆಯ್ತು ಮತ್ತು ಎಷ್ಟು ಪಾವತಿ ಆಯ್ತು ಅನ್ನೋದನ್ನ ತೋರಿಸ್ಕೊಡುತ್ತೆ. ಮುಖ್ಯವಾಗಿ ಲೆಟ್ ಅಸ್ ಗೋ ಟು ದ ಮೀನಿಂಗ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಅ ಸಮ್ಮರಿ ಆಫ್ ಆಲ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಆಫ್ ಅ ಕಂಟ್ರಿ ಅಂಡ್ ಇಟ್ಸ್ ಸಿಟಿಸನ್ಸ್ ಡ್ಯೂರಿಂಗ್ ಅ ಸ್ಪೆಸಿಫೈಡ್ ಪೀರಿಯಡ್. ದಿಸ್ ಪೀರಿಯಡ್ ಇಸ್ ಯೂಶುವಲಿ 1 year. ಅಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಎಷ್ಟೆಲ್ಲ ಹೊಂದಿರುತ್ತೋ, ಅಥವಾ ದೇಶದಲ್ಲಿರ್ತಕ್ಕಂಥ ನಾಗರಿಕರು ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಕೈಗೊಂಡಿರ್ತಾರೋ, ಅದರಿಂದ ಎಷ್ಟು ಸ್ವೀಕೃತಿ ಆಯ್ತು ಮತ್ತು ಎಷ್ಟು ಪಾವತಿಗಳಾಯ್ತು ಅನ್ನೋ ಲೆಕ್ಕಪತ್ರವನ್ನ ತೋರಿಸುತ್ತೆ, ಟ್ರಾನ್ಸಾಕ್ಷನ್ ನ ತೋರಿಸುತ್ತೆ. ಸೊ ಸಂದಾಯ ಬಾಕಿಯು ಗೋಚರ ಮತ್ತು ಅಗೋಚರ ಸರಕುಗಳ ರಫ್ತು ಮತ್ತು ಆಮದುಗಳ ಮೌಲ್ಯದ ನಡುವಿರುವ ಅಂತರವಾಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಒಂದು ದೇಶವು ಒಂದು ವರ್ಷದ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ಮಾಡಿದ ಎಲ್ಲ ಆರ್ಥಿಕ ವ್ಯವಹಾರಗಳ ಕ್ರಮಬದ್ಧ ದಾಖಲೆ ಪಟ್ಟಿಯೇ ಸಂದಾಯ ಬಾಕಿ, ರೈಟ್? ಈಗ ಇಂಡಿಯಾ ಹಲವಾರು ದೇಶಗಳೊಡನೆ ವ್ಯವಹಾರ ಮಾಡುತ್ತೆ, ಹೌದಾ? ಸರಕು ಸೇವೆಗಳನ್ನ ವಿನಿಮಯ ಮಾಡ್ಕೊಳುತ್ತೆ. ಇದರಿಂದಾಗಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಇನ್ಕಮ್ ಬಂತು, ಎಷ್ಟು ಹೊರಗಡೆ ಹೋಯ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ, ಒಂದು ದಾಖಲೆ ಪಟ್ಟಿಯನ್ನ ತೋರಿಸ್ತಕ್ಕಂಥದ್ದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸೊ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟೇಟ್ಮೆಂಟ್ ಶೋಯಿಂಗ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರದ ಕಾರಣದಿಂದಾಗಿ ಸ್ವೀಕೃತಿ ಮತ್ತು ರಫ್ತುಗಳ ಒಂದು ಪಟ್ಟಿಯನ್ನ ತೋರಿಸ್ತಕ್ಕಂಥದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗಿದೆ, ಅಥವಾ ಸಂದಾಯ ಬಾಕಿ ಶುಲ್ಕ ಅಂತ ಕರಿತೀವಿ. ಇನ್ನು ಡೆಫಿನೇಷನ್ಸ್ ಅನ್ನ ನೋಡೋಣ. ಮುಖ್ಯವಾಗಿ ಹರ್ವೆ ಅಂಡ್ ಜಾನ್ಸನ್ ಅವರ ಡೆಫಿನೇಷನ್ ನಲ್ಲಿ, ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಫಾರ್ ಅ ಕಂಟ್ರಿ ಸೆಟ್ ಔಟ್ in summary form all the current and capital transactions which have taken between the residents of that country and the rest of the world in a given period. ನೋಡಿ ಏನ್ ಹೇಳ್ತಾ ಇದಾರೆ ಅವರು? ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಯಾರ ನಡುವೆ? ರೆಸಿಡೆಂಟ್ಸ್ ಆಫ್ ಅ ಕಂಟ್ರಿ ಅಂದ್ರೆ ದೇಶದಲ್ಲಿರ್ತಕ್ಕಂಥ ಜನರು ಮತ್ತು ವಿದೇಶಗಳೊಡನೆ, ಬೇರೆ ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ದೇಶಗಳೊಡನೆ ಏನ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೋ ಒಂದು ನಿರ್ದಿಷ್ಟ ಸಮಯದಲ್ಲಿ, ಅದರ ಒಂದು ಸಮರಿಯನ್ನ, ಹೌದಾ, ಅದರ ಒಂದು ಸಾರಾಂಶದ ಪಟ್ಟಿಯನ್ನ ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ನಾವು ಕಾಣ್ತೀವಿ. ದ ವರ್ಡ್ ರೆಸಿಡೆಂಟ್ಸ್, ನೋಡ್ರಿ ಇಲ್ಲಿ ರೆಸಿಡೆಂಟ್ಸ್ ಅಂತ ಹೇಳಿದ್ರ, ದ ವರ್ಡ್ ರೆಸಿಡೆಂಟ್ಸ್ ಡು ನಾಟ್ ಮೀನ್ ಓನ್ಲಿ ದ ಪರ್ಸನ್ಸ್ ಬಟ್ ಆಲ್ಸೋ ಬಿಸ್ನೆಸ್ ಫರ್ಮ್ಸ್, ಗವರ್ಮೆಂಟ್, ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಲೊಕೇಟೆಡ್ ಇನ್ ಅ ಪರ್ಟಿಕ್ಯುಲರ್ ಕಂಟ್ರಿ. ಅಂದ್ರೆ ಇಲ್ಲಿ ರೆಸಿಡೆಂಟ್ಸ್ ಅಂತಕ್ಕಂಥ ಪದ ಕೇವಲ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಲ್ಲ,
ಹಾಗಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಉದ್ಯಮ ಘಟಕಗಳು, ಸರ್ಕಾರಗಳು, ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಇವೆಲ್ಲದಕ್ಕೂ ಸಂಬಂಧಪಟ್ಟಿದೆ. ಅಂದ್ರೆ ಒಟ್ಟಾರೆಯಾಗಿ ಒಂದು ದೇಶ ಬೇರೊಂದು ದೇಶದ ಜೊತೆಗೆ ವ್ಯವಹಾರ ಮಾಡಿದಾಗ ಆಗ್ತಕ್ಕಂತ ಒಂದು ಟ್ರಾನ್ಸಾಕ್ಷನ್ಸ್ ಏನಿದೆ ಅವುಗಳ ಒಂದು ದಾಖಲೆಯನ್ನ, ಸಂಕ್ಷಿಪ್ತ ದಾಖಲೆಯನ್ನ ಪ್ರಸ್ತುತಪಡಿಸೋದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನೋದು. ರೈಟ್, ಇಲ್ಲಿ ನೋಡ್ರಿ, ಟ್ರಾನ್ಸಾಕ್ಷನ್ಸ್ ಆರ್ ಆಫ್, ಇಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ಏನಂದ್ರೆ 2 ರೀತಿ ಟ್ರಾನ್ಸಾಕ್ಷನ್ಸ್ ಅನ್ನು ನಾವು ಕಾಣ್ತೀವಿ ಅಂತ. ಮುಖ್ಯವಾಗಿ ಒಂದು ಕರೆಂಟ್ ಅಂಡ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಸ್. ಅದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಲ್ಲಿ 2 ಅಕೌಂಟ್ಗಳು ಬರುತ್ತೆ. ಒಂದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ, ಇನ್ನೊಂದು ಕರೆಂಟ್ ಅಕೌಂಟ್ ಅಂತ. ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ಗಳ ಬಗ್ಗೆ ನಾನು ಸ್ಟ್ರಕ್ಚರ್ ನ ವಿವರಣೆ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ಇನ್ನೊಂದು ಡೆಫಿನೇಷನ್ ನೋಡೋಣ. ಪೀಟರ್ಸನ್ ಡೆಫಿನೇಷನ್ ಏನಿದೆ, ಅ ನೇಷನ್ಸ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಬ್ಯಾಲೆನ್ಸ್ involves all the international economic transactions that residents of one country enter into the residence of all other nations of the world during some specific period of time. ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದಲ್ಲಿರ್ತಕ್ಕಂಥ ಜನರು, ಇಲ್ಲಿ ರೆಸಿಡೆಂಟ್ಸ್ ಅಂತ ಹೇಳಿದಾಗ ವಾಸ ಮಾಡ್ತಕ್ಕಂಥ ಜನ ಅಷ್ಟೇ ಅಲ್ಲ, ನಾವೇನ್ ಪರಿಗಣಿಸ್ತಾ ಇದೀವಿ, ಬಿಸ್ನೆಸ್ ಫರ್ಮ್ಸ್, ಗವರ್ಮೆಂಟ್ಸ್, ಇಂಟರ್ನ್ಯಾಷನಲ್ ಏಜೆನ್ಸಿ ಪರಿಗಣಿಸ್ತಾ ಇದೀವಿ. ಇವರು ಒಂದು ದೇಶದಲ್ಲಿರ್ತಕ್ಕಂಥ ಜನ ಅಥವಾ ಉದ್ಯಮ ಘಟಕಗಳು ಅಥವಾ ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಅಥವಾ ಸರ್ಕಾರ, ಇವು ಬೇರೆ ದೇಶಗಳೊಡನೆ ಮಾಡುವ ಎಲ್ಲ ವ್ಯವಹಾರಗಳನ್ನ ಪಟ್ಟಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವೇನ್ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ರೈಟ್, ಸೊ ಅಲ್ಟಿಮೇಟ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸ್ಟೇಟ್ಮೆಂಟ್. ಒಂದು ಸ್ಟೇಟ್ಮೆಂಟ್ ಇದೆ, ಒಂದು ದಾಖಲೆ ಇದೆ. ಆ ದಾಖಲೆಯಲ್ಲಿ ಏನ್ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ದೇಶದ 1 ವರ್ಷದ ಅವಧಿಯ ಎಲ್ಲ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ನಮೂದಿಸ್ತಾ ಇದೀವಿ. ಅದನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಹೌದಾ? ಇನ್ನು ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರಳವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ಸ್ ಇನ್ಕ್ಲೂಡ್ ಆಲ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ವಿಸಿಬಲ್ ಐಟಮ್ಸ್ ಡ್ಯೂರಿಂಗ್ ಅ ಗಿವನ್, ಬ್ಯಾಲೆನ್ಸ್ ಆಫ್ ಟ್ರೇಡ್. ಸೊ ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ಬಹಳ ಒಂದು ವಿಶಾಲವಾದಂತಹ ವ್ಯಾಪ್ತಿ ಆಯ್ತು. ರೈಟ್, ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ಏನ್ ಹೇಳ್ತೀವಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳಿದಾಗ ವ್ಯಾಪಾರ ಬಾಕಿ ಶುಲ್ಕ ಅಂತ ಕರಿತೀವಿ, ಅಥವಾ ವ್ಯಾಪಾರ ಬಾಕಿ ಅಂತ ಕರಿತೀವಿ. ಏನಿದು ಬ್ಯಾಲೆನ್ಸ್ ಆಫ್ ಟ್ರೇಡ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮತ್ತು ಬ್ಯಾಲೆನ್ಸ್ ಆಫ್ ಟ್ರೇಡ್ ನಡುವೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಈಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ಒಂದು ದೇಶ ಬೇರೊಂದು ದೇಶದ ಜೊತೆಗೆ ವ್ಯಾಪಾರ ಮಾಡಿದಾಗ ಎಲ್ಲ ರೀತಿಯಾದಂತಹ ವ್ಯಾಪಾರಗಳನ್ನ ಮಾಡಿರುತ್ತೆ. ಎಲ್ಲ ರೀತಿಯ ವ್ಯಾಪಾರ ಅಂತ ಹೇಳಿದ್ರೆ ನೋಡ್ರಿ, ಗೋಚರ ಸರಕುಗಳ ಜೊತೆಗೂ ವ್ಯವಹಾರ ಮಾಡಿರುತ್ತೆ ಮತ್ತು ಅಗೋಚರ ಸರಕುಗಳು ಅವುಗಳ ಜೊತೆಗೂ ವ್ಯವಹಾರ ಮಾಡಿರುತ್ತೆ. ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ ಅಂತ ಹೇಳಿದ್ರೆ ನೇರವಾಗಿ ಏನೋ ಒಂದು ಪುಸ್ತಕನೋ ಅಥವಾ ಒಂದು ಮೊಬೈಲೋ, ಒಂದು ಟಿವಿನೋ ಅಥವಾ ಒಂದು ರೆಫ್ರಿಜರೇಟರೋ, ಏನೋ ಒಂದು ವಸ್ತುವನ್ನ ನಾನು ರಫ್ತು ಮಾಡಿದಾಗ ದಟ್ ಈಸ್ ಟ್ಯಾಂಜಿಬಲ್ ಅಂಡ್ ವಿಚ್ ಕ್ಯಾನ್ ಬಿ ಫೆಲ್ಟ್. ಹೌದಾ? ವಸ್ತುವಿನ ರೂಪದಲ್ಲಿ ಇರುತ್ತೆ, ಅದನ್ನ ನೋಡ್ಬೋದು, ಅದನ್ನ ಮುಟ್ಬೋದು. ಆ ವಸ್ತುಗಳನ್ನ ವ್ಯವಹಾರ ಮಾಡ್ತೀವಿ. ವಿಸಿಬಲ್, ಕಣ್ಣಿಗೆ ಕಾಣ್ತಕ್ಕಂಥ, ಗೋಚರಿಸ್ತಕ್ಕಂಥ ವಸ್ತುಗಳಲ್ಲಿ ವ್ಯವಹಾರ ಮಾಡ್ತೀವಿ. ಅದ್ರ ಜೊತೆಗೆ ಸೇವೆಗಳಲ್ಲೂ ಕೂಡ ವ್ಯವಹಾರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಡಾಕ್ಟರ್ಸ್ ಆಗ್ಲಿ, IT ಕಂಪನೀಸ್ ದವರಾಗ್ಲಿ, ಲಾಯರ್ಸ್ ಆಗ್ಲಿ, ಸೈಕಾಲಜಿಕಲ್ ಎಕ್ಸ್ಪರ್ಟ್ಸ್ ಆಗ್ಲಿ, ಹಿಂಗ ಬೇರೆ ಬೇರೆ ಜನನು ಕೂಡ ಬೇರೆ ದೇಶಕ್ಕೆ ಸೇವೆಗಳನ್ನ ಕೊಡ್ತಾ ಇರ್ತಾರೆ. ಆದ್ರೆ ಈ ಸೇವೆಗಳು ಕಣ್ಣಿಗೆ ಕಾಣೋದಿಲ್ಲ. ಆ ಸೇವೆಗಳಿಗೆ ಪ್ರತಿಫಲವಾಗಿ ಅವರು ಕೂಡ ಹಣವನ್ನ ಸ್ವೀಕಾರ ಮಾಡ್ತಾ ಇರ್ತಾರೆ. ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ರಾನ್ಸಾಕ್ಷನ್ ದಲ್ಲಿ, ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ಏನ್ ಬರುತ್ತೆ, ಗೂಡ್ಸ್ ಅಂಡ್ ಸರ್ವಿಸಸ್ ಎಲ್ಲಾ ರೀತಿಯ ಟ್ರಾನ್ಸಾಕ್ಷನ್ಸ್ ನೋಡ್ತೀವಿ. ಆದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ಪರ್ಟಿಕ್ಯುಲರ್ ಆಗಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ದಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕೇವಲ ಗೋಚರ ಸರಕುಗಳನ್ನ ಮಾತ್ರ ಪರಿಗಣಿಸ್ತೀವಿ. ರೈಟ್, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಕೌಂಟ್ಸ್ ಇನ್ಕ್ಲೂಡ್ಸ್ ಆಲ್ ದ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ವಿಸಿಬಲ್ ಐಟಮ್ಸ್ ಡ್ಯೂರಿಂಗ್ ಅ ಗಿವನ್ ಇಯರ್. ಈ ವಿಸಿಬಲ್ ಅನ್ನೋದಿದೆಯಲ್ಲ, ಇದು ಇಂಪಾರ್ಟೆಂಟ್. ವಿಸಿಬಲ್ ಅಂತ ಹೇಳಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳಿದಾಗ ವಿಸಿಬಲ್ ಐಟಮ್ಸ್ ಅನ್ನ ನಾವು ಪರಿಗಣಿಸ್ತೀವಿ. ವಿಸಿಬಲ್ ಐಟಮ್ಸ್ ಅಂದ್ರೆ ಏನು? ಗೋಚರವಾಗ್ತಕ್ಕಂಥ ಸರಕುಗಳು. ಗೋಚರ ಸರಕುಗಳ ರಫ್ತು ಮತ್ತು ಆಮದುಗಳ ಒಂದು ದಾಖಲೆಯನ್ನ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ಗೋಚರ ಅಗೋಚರ ಎಲ್ಲಾನು ಬರುತ್ತೆ. ಆದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ನಲ್ಲಿ ಕೇವಲ ವಿಸಿಬಲ್ ಅಂದ್ರೆ ಗೋಚರ ಸರಕುಗಳನ್ನ ಮಾತ್ರ ಪರಿಗಣಿಸ್ತೀವಿ. ಇಫ್ ವಿಸಿಬಲ್ ಎಕ್ಸ್ಪೋರ್ಟ್ಸ್ ಎಕ್ಸೀಡ್ಸ್ ವಿಸಿಬಲ್ ಇಂಪೋರ್ಟ್ಸ್, ಗೋಚರ ರಫ್ತುಗಳು ಹೆಚ್ಚಿದ್ದು ಗೋಚರ ಆಮದುಗಳು ಕಡಿಮೆ ಇದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಈಸ್ ಫೇವರೇಬಲ್, ಅನುಕೂಲಕರ ಇದೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ರೈಟ್, ಇನ್ ವೈಸ ವರ್ಸ ಹೆಂಗಂದ್ರೆ, ಒಂದು ವೇಳೆ ಗೋಚರ ಸರಕುಗಳ ಆಮದುಗಳು ಅಧಿಕವಾಗಿದ್ದು ರಫ್ತುಗಳು ಕಡಿಮೆ ಇತ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಏನಿದೆ ಅನಾನುಕೂಲಕರವಾಗಿದೆ ಅಂತ ಹೇಳಿ. ಇನ್ನು ಡಿಫರೆನ್ಸ್ ಏನಿದೆ
ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮತ್ತು ಬ್ಯಾಲೆನ್ಸ್ ಆಫ್ ಟ್ರೇಡ್ ನಡುವೆ ವ್ಯತ್ಯಾಸಗಳೇನು ನೋಡ್ರಿ. ವ್ಯಾಪಾರ ಬಾಕಿ ಅಂತ ಹೇಳಿದಾಗ ಅಥವಾ ವ್ಯಾಪಾರ ಬಾಕಿ ಶುಲ್ಕ ಅಂತ ಕರೆದಾಗ, ವ್ಯಾಪಾರ ಬಾಕಿ ಅಂತ ಕರೆದಾಗ ನಾವು ಕೇವಲ ಗೋಚರ ಸರಕುಗಳನ್ನ ಮಾತ್ರ ಪರಿಗಣಿಸ್ತಾ ಇದೀವಿ. ಸಂದಾಯ ಬಾಕಿ ಶುಲ್ಕ ಅಂತ ಕರೆದಾಗ ನಾವು ಗೋಚರ ಮತ್ತು ಅಗೋಚರ ಎರಡೂ ಸರಕುಗಳನ್ನ ಪರಿಗಣಿಸ್ತಾ ಇದೀವಿ. ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಗೋಚರ ಸರಕುಗಳ ರಫ್ತಿನ ಮೌಲ್ಯ ಮತ್ತು ಗೋಚರ ಸರಕುಗಳ ಆಮದಿನ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಪಾರ ಬಾಕಿ ಎನ್ನಲಾಗುತ್ತದೆ. ರೈಟ್. ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ನಡುವಿನ ವ್ಯತ್ಯಾಸವನ್ನ ತೋರಿಸುವ ದಾಖಲೆ, ಅದನ್ನ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಇನ್ನು ಒಂದು ವೇಳೆ ಇದೇ ಡೆಫಿನೇಷನ್ ನಲ್ಲಿ ನೋಡ್ರಿ, ನಾನು ಜಸ್ಟ್ ಒಂದು ವರ್ಡ್ ಅನ್ನ ಆಡ್ ಮಾಡ್ತೀನಿ. ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಗೋಚರ ಮತ್ತು ಅಗೋಚರ ಸರಕು ಸೇವೆಗಳ ರಫ್ತಿನ ಮೌಲ್ಯ ಮತ್ತು ಗೋಚರ ಮತ್ತು ಅಗೋಚರ ಸರಕುಗಳ ಆಮದಿನ ಮೌಲ್ಯಗಳ ನಡುವಿನ ವ್ಯತ್ಯಾಸವನ್ನು ಏನಂತ ಕರಿತೀವಿ? ಸಂದಾಯ ಬಾಕಿ ಶುಲ್ಕ ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಯಾಕ? ಗೋಚರ ಮತ್ತು ಅಗೋಚರ ಎರಡೂ ಸೇರಿಸ್ತಾ ಇದೀನಿ ನಾನು. ರೈಟ್. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದಾಗ ಗೋಚರ ಮತ್ತು ಅಗೋಚರ ಎರಡೂ ಸರಕುಗಳನ್ನ ಪರಿಗಣಿಸ್ತೀವಿ. ಆದ್ರೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳಿದಾಗ ಕೇವಲ ಗೋಚರ ಸರಕುಗಳನ್ನ ಮಾತ್ರ ಪರಿಗಣಿಸ್ತೀವಿ. ರೈಟ್. ಒಂದು ವರ್ಷದ ಅವಧಿಯಲ್ಲಿ ಆದಂತಹ ಒಟ್ಟು ವ್ಯವಹಾರಗಳು, ರಫ್ತು ಮತ್ತು ಆಮದುಗಳ ವ್ಯವಹಾರಗಳು ಏನಿದೆ ಅದನ್ನ ಪಟ್ಟಿ ಮಾಡಿರ್ತೀವಿ. ರೈಟ್. ಸರಳವಾಗಿ ಯು ಕ್ಯಾನ್ ಡಿಫೈನ್, ನೀವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಸರಳವಾಗಿ ಒಂದು ವ್ಯಾಖ್ಯಾನದಲ್ಲಿ ಹೇಳ್ಬೋದು. ಏನ್ ಹೇಳ್ಬೋದು? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ a statement showing imports and all imports and exports of a country during 1 year. ಎಲ್ಲ ರೀತಿಯ ರಫ್ತು ಮತ್ತು ಆಮದುಗಳು, ಒಂದು ವರ್ಷದಲ್ಲಿ ಆದಂತ ಎಲ್ಲ ರೀತಿಯ ರಫ್ತು ಮತ್ತು ಆಮದುಗಳ ದಾಖಲೆಯನ್ನು ತೋರಿಸುವುದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇನ್ನು ಬ್ಯಾಲೆನ್ಸ್ ಆಫ್ ಟ್ರೇಡಿಂಗ್ ಬಂದಾಗ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಕೇವಲ ಗೋಚರ ಸರಕುಗಳ ಆಮದು ಮತ್ತು ರಫ್ತುಗಳ ನಡುವಿನ ಒಂದು ವ್ಯತ್ಯಾಸವನ್ನು ತೋರಿಸುವುದೇ ವ್ಯಾಪಾರ ಬಾಕಿ ಅಂತ ಕರಿತೀವಿ ಅಥವಾ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಇನ್ನು ಮುಂದಿನದಾಗಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದಲ್ಲಿ ಏನೇನು ಬರುತ್ತೆ ಅನ್ನೋದು ನೋಡೋಣ. ಈಗ ಇದನ್ನ ಬ್ರೀಫ್ ಆಗಿ ಸಮರೈಸ್ ಮಾಡ್ತೀನಿ, ಯಾಕಂದ್ರೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರಿಲೇಟೆಡ್ ನಿಮ್ಗ ಯು ಮೇ ಗೆಟ್ ವಾಟ್ ಕೇಸ್ ಸ್ಟಡಿ ಬರ್ಬೋದು ನಿಮ್ಗೆ ಇದನ್ನ. ಈಗ ಇದನ್ನ ಈ ಸ್ಟ್ರಕ್ಚರ್ ನ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತೀನಿ, ಇದನ್ನ ಅರ್ಥ ಮಾಡ್ಕೊಳ್ರಿ. ಈ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿತ್ ಕೇಸ್ ಸ್ಟಡಿ ಒಂದು ಎಕ್ಸಾಂಪಲ್ ತಗೊಂಡು ಪ್ರತಿಯೊಂದು ಅಕೌಂಟ್ ನಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಾನು ನೋಡೋಣ. ರೈಟ್. ಇಲ್ಲಿ ಎರಡು ಭಾಗಗಳಿದೆ, ಒಂದು ರಿಸಿಪ್ಟ್ಸ್ ಮತ್ತು ಇನ್ನೊಂದು ಪೇಮೆಂಟ್ಸ್ ಅಂತ. ಸೊ ಇಲ್ಲಿ ಜಸ್ಟ್ ಸೆಕೆಂಡ್, ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್. ರಿಸಿಪ್ಟ್ಸ್ ಅಂದ್ರೆ ಜಮೇರಿ, ಸ್ವೀಕೃತಿ, ಏನ್ ಸ್ವೀಕೃತಿ ಮಾಡಿರ್ತೀವಲ್ಲ. ಈಗ ಸ್ವೀಕೃತಿ ಯಾವಾಗ ಆಗತ್ತೆ ಹೇಳ್ರಿ? ನಾವ್ ಏನಾದ್ರೂ ಸರಕುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡಿದಾಗ ಹಣ ನಮಗ್ ಬರುತ್ತೆ, ಹೌದಾ? ಅದಕ್ಕೆ ಸ್ವೀಕೃತಿಯನ್ನ ತಗೊಂತೀವಿ. ಎಲ್ಲಿ? ಎಡಭಾಗದಲ್ಲಿ. ಅದನ್ನ ಕ್ರೆಡಿಟ್ ಅಂತ ಕೂಡ ಕರಿತೀವಿ. ಇನ್ನು ಪೇಮೆಂಟ್ಸ್ ಭಾಗದಲ್ಲಿ ಪಾವತಿಗಳು, ಖರ್ಚು, ಏನ್ ಪಾವತಿ ಮಾಡಿರ್ತೀವಲ್ಲ ಅದು, ಅದನ್ನ ಖರ್ಚು, ಡೆಬಿಟ್ ಅಂತ ಕರಿತೀವಿ, ಹೌದಾ? ಏನ್ ಖರ್ಚಾಗಿರತ್ತೆ? ಈಗ ನಮ್ಮ ದೇಶದಿಂದ ಹೊರಗಡೆ ಹೋಗಿದ್ದು, ಏನು ಹೊರಗಡೆ ಹೋಗಿದ್ದು? ಹಣ ಹೊರಗಡೆ ಹೋಗಿದ್ದು, ಸರಕು ಸೇವೆಗಳಲ್ಲ. ಈಗ ನಾವೇನಾದ್ರೂ ಆಮದು ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಹಣ ಏನಾಗತ್ತೆ? ಹೊರಗಡೆ ಹೋಗುತ್ತೆ, ಹೌದಾ? ಬೇರೆ ದೇಶಕ್ಕೆ ಹೋಗುತ್ತೆ. ಚೀನಾದಿಂದ ಫಾರ್ ಎಕ್ಸಾಂಪಲ್ ಏನಾದ್ರೂ ಒಂದು ವಸ್ತುವನ್ನ ತಗೊಂಡಿವಿ ಅಂತ ಹೇಳಿದ್ರೆ ಚೀನಾಗೆ ನಾವು ಹಣವನ್ನ ಕೊಡ್ತೀವಿ. ಸೊ ಅದು ಖರ್ಚು ಭಾಗದಲ್ಲಿ ಬರುತ್ತೆ. ಕ್ಲಿಯರ್? ಇದನ್ನ ಅರ್ಥ ಮಾಡ್ಕೊಡ್ರಿ ಕ್ಲಿಯರ್ ಆಗಿ. ಯಾಕಂದ್ರೆ ಕೆಲವು ಸರಿ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ರಿಸಿಪ್ಟ್ಸ್ ಭಾಗದಲ್ಲಿ ಹಾಕೋದನ್ನ ಪೇಮೆಂಟ್ಸ್ ಭಾಗದಲ್ಲಿ ಹಾಕ್ತಾರೆ, ಪೇಮೆಂಟ್ಸ್ ಭಾಗದಲ್ಲಿ ಹಾಕೋದನ್ನ ರಿಸಿಪ್ಟ್ಸ್ ಭಾಗದಲ್ಲಿ ಹಾಕ್ತಾರೆ. ರೈಟ್. ಸ್ವೀಕೃತಿಗಳು ಮತ್ತು ಪಾವತಿಗಳು. ರೈಟ್. ಈಗ ಸ್ವೀಕೃತಿ ಅಂತ ಹೇಳಿದಾಗ ಅಥವಾ ರಿಸಿಪ್ಟ್ಸ್ ಅಂತ ಹೇಳಿದಾಗ ಏನೇನು ಬರುತ್ತಲ್ಲಿ? ಮುಖ್ಯವಾಗಿ ಇದ್ರೊಳಗೆ ಏನ್ ನೋಡ್ತಾ ಇದೀವಿ ನಾವೀಗ? ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಮತ್ತು ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್. ಸೊ ಮೂರನೇದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಕರೆಂಟ್ ಅಕೌಂಟ್ ಅಂದ್ರೆ ಏನು? ಕರೆಂಟ್ ಅಕೌಂಟ್ ಅಂತ ಹೇಳಿದ್ರೆ ಚಾಲ್ತಿ ಖಾತೆ. ರೈಟ್. ಕರೆಂಟ್ ಅಕೌಂಟ್ ಏನ್ ತೋರಿಸುತ್ತೆ? ಸೊ ಸರಕು, ಸೇವೆಗಳು ಮತ್ತು ಏಕಪಕ್ಷೀಯ ಸ್ವೀಕೃತಿ ಮತ್ತು ಪಾವತಿಗಳನ್ನ ತೋರಿಸುತ್ತೆ. ರೈಟ್. ಇದನ್ನ ಚಾಲ್ತಿ ಖಾತೆ ಅಂತ ಕರಿತೀವಿ. ಇನ್ನು ಕ್ಯಾಪಿಟಲ್ ಅಕೌಂಟ್ ಏನ್ ತೋರಿಸುತ್ತೆ? ಕ್ಯಾಪಿಟಲ್ ಅಕೌಂಟ್ ಒಂದು ದೇಶ ಏನು ಸಾಲಗಳನ್ನ ಕೊಡೋದು, ತಗೊಳ್ಳೋದು, ಅಥವಾ ಹೂಡಿಕೆಗಳನ್ನ ಮಾಡೋದು ಅಥವಾ ಹೂಡಿಕೆಗಳನ್ನ ಪಡೆಯೋದು, ಅದ್ರ ಜೊತೆಗೆ ಆಸ್ತಿಗಳನ್ನ ಅಥವಾ ಚಿನ್ನವನ್ನ ಮಾರಾಟ ಮಾಡೋದು ಅಥವಾ ಕೊಂಡ್ಕೊಳ್ಳೋದು, ಇದನ್ನ ಕ್ಯಾಪಿಟಲ್ ಅಕೌಂಟ್ ತೋರಿಸುತ್ತೆ. ಇನ್ನು ಮೂರನೇದು ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ಅಂತ ಹೇಳಿ, ಇದು ಅಧಿಕೃತ ವಿದೇಶಿ ಹಿಡುವಳಿಗಳ ಒಂದು ಪ್ರಮಾಣವನ್ನ ತೋರಿಸುತ್ತೆ, ಅಥವಾ ವಿದೇಶಿ ಕರೆನ್ಸಿಗಳ ಅಧಿಕೃತ ಹಿಡುವಳಿಯ ಅಥವಾ ಮೀಸಲಿನ ಪ್ರಮಾಣವನ್ನ ತೋರಿಸುತ್ತೆ. ಸೊ ಇದು ಮೂರ ಖಾತೆಗಳು ಬರುತ್ತೆ.
ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕನ್ಸಿಸ್ಟ್ ಆಫ್ 3 ಅಕೌಂಟ್ಸ್. ಒನ್ ಇಸ್ ಕರೆಂಟ್ ಅಕೌಂಟ್, ಸೆಕೆಂಡ್ ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ಇಸ್ ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್. ಸೊ ಎರರ್ಸ್ ಅಂಡ್ ಒಮಿಷನ್ಸ್ ಅಂದ್ರೆ ಲಾಸ್ಟ್ ಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ನಾವು ಬಳಸ್ಕೊಳ್ತೀವಿ ಎಷ್ಟು ಸಾರಿ. ಹಂಗಂದ್ರೆ ಈಗ ಕರೆಂಟ್ ಅಕೌಂಟ್ ದಲ್ಲಿ ಏನ್ ಬರುತ್ತೆ ಅಂತ ನೋಡೋದು. ಮೊದಲನೇದಾಗಿ ಮರ್ಕೆಂಡೈಸ್ ಟ್ರೇಡ್ ಅಂತ ಹೇಳ್ತೀವಿ, ಸರಕುಗಳ ವ್ಯಾಪಾರ. ಇಲ್ಲಿ ರಿಸಿಪ್ಟ್ಸ್ ಭಾಗದಲ್ಲಿ ಗೂಡ್ಸ್ ಎಕ್ಸ್ಪೋರ್ಟೆಡ್. ಈಗ ಎಕ್ಸಾಂಪಲ್ ತಗೊಳ್ಳೋಣ, ಭಾರತ ಮತ್ತು ಇತರೆ ದೇಶಗಳು ಅಥವಾ 2 ದೇಶ ತಗೊಳ್ಳೋಣ, ಭಾರತ ಮತ್ತು ಲೆಟಸ್ ಟೇಕ್ UK, ಇಂಗ್ಲೆಂಡ್ ಅನ್ನ ತಗೊಳ್ಳೋಣ. ಭಾರತದಿಂದ ರಫ್ತು ಮಾಡಿದೀವಿ, ಹೀಗಾಗಿ ಸ್ವೀಕೃತಿ ಮಾಡ್ಕೊಳ್ತಾ ಇದೀವಿ. ಏನು, ಒಂದಿಷ್ಟು ಸರಕುಗಳ ರಫ್ತುಗಳನ್ನ ಮಾಡೋದ್ರಿಂದ ನಮ್ಗೆ ಹಣ ಬರ್ತಾ ಇದೆ. ಅದನ್ನ ಎಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ? ಮರ್ಕೆಂಡೈಸ್ ಟ್ರೇಡ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ. ಉದಾಹರಣೆಗೆ ನಾವೇನ್ ಮಾಡಿದೀವಿ, ಇಂಡಿಯಾದಿಂದ ಒಂದು 10 ಕಂಪ್ಯೂಟರ್ನ ಕಳಿಸಿದ್ವಿ. ಆ ಕಾರಣಕ್ಕೆ ನಮ್ಗೆ ಏನ್ ಸಿಗ್ತಾ ಇದೆ? ಒಂದು 10,000 ರೂಪಾಯಿಗಳು. ಒಂದು ಕಂಪ್ಯೂಟರ್ನ ರಫ್ತು ಮಾಡಿದೀವಿ, ಅದರಿಂದ ನಮಗೆ 10,000 ರೂಪಾಯಿಗಳು ಸಿಗ್ತಾ ಇದೆ. ರೈಟ್. ಹೀಗೆ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಭಾರತದವರು ಇಂಗ್ಲೆಂಡ್ ಇಂದ ಒಂದು ಮೊಬೈಲ್ ನ ತಗೊಂಡಿದೀವಿ. ಆ ಮೊಬೈಲ್ ರೇಟ್ ಏನಿದೆ ಈಗ 8,000 ರೂಪಾಯಿ ಇದೆ. ಎಷ್ಟಿದೆ? 8,000 ರೂಪಾಯಿ. ಸೊ 8,000 ರೂಪಾಯಿ ನಾವು ಕೊಟ್ಟಿದೀವಲ್ಲ, ಸೊ ಪೇ ಮಾಡಿದೀವಲ್ಲ, ಅದಕ್ಕೆ ಅದು ಇನ್ನು ಪೇಮೆಂಟ್ಸ್ ಭಾಗದಲ್ಲಿ ಬರುತ್ತೆ. ಸೊ ಸರಕುಗಳ ಆಮದು ಮತ್ತು ರಫ್ತುಗಳನ್ನ ತೋರಿಸಲಾಗುತ್ತೆ ಫಸ್ಟ್ ಗೆ. ಎಲ್ಲಿ? ಕರೆಂಟ್ ಅಕೌಂಟ್. ಸರಕುಗಳನ್ನ ರಫ್ತು ಮಾಡಿದ್ರೆ ಅದು ಸ್ವೀಕೃತಿ ಭಾಗದಲ್ಲಿ ಬರುತ್ತೆ, ಯಾಕಂದ್ರೆ ನಾವು ಹಣವನ್ನ ಸ್ವೀಕರಿಸಿರ್ತೀವಿ. ಸರಕುಗಳನ್ನ ಆಮದು ಮಾಡ್ಕೊಂಡಿದ್ರೆ ಅದು ಪೇಮೆಂಟ್ಸ್ ಭಾಗದಲ್ಲಿ ಬರುತ್ತೆ, ಯಾಕಂದ್ರೆ ನಾವು ಹಣವನ್ನ ಪಾವತಿ ಮಾಡಿರ್ತೀವಿ. ಕ್ಲಿಯರ್? ಇನ್ನು ಸರ್ವಿಸಸ್ ಎಕ್ಸ್ಪೋರ್ಟೆಡ್. ರೈಟ್. ನಮ್ ದೇಶದವರು ಭಾರತೀಯರು ಯಾರಾದ್ರೂ ಹೋಗಿ ಸೇವೆಗಳನ್ನ ವಿದೇಶಿಗರಿಗೆ ಕೊಟ್ಟಿದ್ರೆ ಅದಕ್ಕೆ ಪ್ರತಿಫಲವಾಗಿ ಅವರು ಹಣವನ್ನ ಪಡಿತಾರೆ. ಅದು ಇಲ್ಲೇ ಕೂತು ಕೊಡ್ಬೋದಲ್ಲ ಸೇವೆಗಳನ್ನ. ರೈಟ್. ಈಗ ಎಷ್ಟು IT ಕಂಪನೀಸ್ ಅಲ್ಲಿ ನೋಡ್ತೀವಿ, ಔಟ್ಸೋರ್ಸ್ ಮಾಡಿರ್ತಾರೆ ವಿದೇಶಿಗರು. ಆ ಟೈಮಿಗೆ ನಾವು ಸರ್ವಿಸ್ ಅನ್ನ ಕೊಡ್ತೀವಿ, ಸರ್ವಿಸ್ಗೆ ಪ್ರತಿಫಲವಾಗಿ ಅವ್ರು ನಮ್ಗೆ ಹಣವನ್ನ ಕೊಡ್ತಾರೆ. ಉದಾಹರಣೆಗೆ ಸರ್ವಿಸ್ ಅನ್ನ ನಾವು ಕೊಟ್ಟಿದ್ದಕ್ಕೆ ವಾಟ್ ವಿ ಗೆಟ್ ಇಸ್ ಫ್ರಮ್ ಇಂಗ್ಲೆಂಡ್ ನಿಂದ ನಮಗೆ ಒಂದು 5,000 ರೂಪೀಸ್ ಬಂದಿದೆ ನಮ್ ಜನರಿಗೆ. ಹೌದಾ? ನಮ್ಮ ಒಬ್ಬ IT ಎಕ್ಸ್ಪರ್ಟ್ ಗೆ ಎಷ್ಟು ಬಂದಿದೆ? 5,000 ರೂಪೀಸ್ ಬಂದಿದೆ. ಅದೇ ರೀತಿಯಾಗಿ ಇಂಗ್ಲೆಂಡಿನ ಒಬ್ಬ ವ್ಯಕ್ತಿ ಬಂದು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಾನೆ, ಆತನಿಗೆ ನಾವು ಹಣವನ್ನ ಕೊಡ್ತಾ ಇದೀವಿ. ಎಷ್ಟು ಕೊಟ್ಟಿದೀವಿ? ಉದಾಹರಣೆಗೆ ಒಂದು 3,000 ಕೊಟ್ಟಿದೀವಿ ಅಂತ. ಎಷ್ಟು? 3,000. ರೈಟ್. ಯಾಕೆ? ಅವನ ಸರ್ವಿಸ್ಗೆ ನಾವು ಪೇ ಮಾಡಿದ್ವಿ. ಕ್ಲಿಯರ್? ಸೊ ಸರ್ವಿಸಸ್ ಎಕ್ಸ್ಪೋರ್ಟೆಡ್ ಅಂಡ್ ಸರ್ವಿಸಸ್ ಇಂಪೋರ್ಟೆಡ್. ನಾವು ಸೇವೆಗಳನ್ನ ಪಡೆದ್ರೆ ಹಣವನ್ನ ಪಾವತಿ ಮಾಡ್ತೀವಿ, ಸೇವೆಗಳನ್ನ ನಾವು ಅವ್ರಿಗೆ ಕೊಟ್ರೆ, ಅವ್ರಿಗೆ ರಫ್ತು ಮಾಡಿದ್ರೆ ನಮ್ಗೆ ಹಣವು ಸಿಗತ್ತೆ. ಸೊ ಸೇವೆಗಳ ರಫ್ತಿನಿಂದ ಬರ್ತಕ್ಕಂಥದ್ದು ರಿಸಿಪ್ಟ್ಸ್ ಅಂತ ಹೇಳ್ತೀವಿ, ಸೇವೆಗಳ ಆಮದಿನಿಂದ ಆಗ್ತಕ್ಕಂಥದ್ದು ಪಾವತಿಗಳು ಅಂತ ಹೇಳ್ತೀವಿ. ಇನ್ನು ಮೂರನೇದಾಗಿ ಯೂನಿಲ್ಯಾಟ್ರಲ್ ಪೇಮೆಂಟ್ಸ್, ಏಕಪಕ್ಷೀಯ ಸ್ವೀಕೃತಿಗಳು. ಯೂನಿಲ್ಯಾಟ್ರಲ್ ಪೇಮೆಂಟ್ಸ್ ಅಂದ್ರೆ ಏನು? ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಟ್ರಾನ್ಸ್ಫರ್ ಪೇಮೆಂಟ್, ವರ್ಗಾವಣೆ ಪಾವತಿಗಳನ್ನು ಒಳಗೊಂಡಿದೆ. ನಾನು ಈಗಾಗಲೇ ನಿಮ್ಗೆ ಹಿಂದೆ ಹೇಳಿದ್ದೇನೆ ವರ್ಗಾವಣೆ ಪಾವತಿಗಳು. ಪಾವತಿಗಳು ಏಡ್ಗಳ ರೂಪದಲ್ಲಿ ಇರ್ಬೋದು, ರೈಟ್, ಅಥವಾ ಒಂದು ದೇಶದಿಂದ ಬೇರೊಂದು ದೇಶಕ್ಕೆ ಸಹಾಯಧನದ ರೂಪದಲ್ಲಿ ಹಣ ಬಂದಿರಬಹುದು. ಅವು ಎಲ್ಲ ಎಲ್ಲಿ ಬರ್ತವೆ? ಯೂನಿಲ್ಯಾಟ್ರಲ್ ರಿಸಿಪ್ಟ್ಸ್ ಅಲ್ಲಿ ಮತ್ತು ಪೇಮೆಂಟ್ಸ್ ಅಲ್ಲಿ. ಯೂನಿಲ್ಯಾಟ್ರಲ್ ರಿಸಿಪ್ಟ್ಸ್ ಅಂದ್ರೆ ಬೇರೆ ದೇಶಗಳಿಂದ ನಾವು ಸ್ವೀಕೃತಿ ಅಥವಾ ಸ್ವೀಕಾರ ಮಾಡ್ಕೊಂಡಿದ್ವಿ. ಪೇಮೆಂಟ್ಸ್ ಅಂತ ಹೇಳಿದ್ರೆ ಬೇರೆ ದೇಶಕ್ಕೆ ನಾವು ಕೊಟ್ಟಿದ್ವಿ. ಲೇಟೆಸ್ಟ್ ನಾವು 1,000 ರೂಪೀಸ್ ಅನ್ನ ಎಲ್ಲೋ ಕೊಟ್ಟಿದ್ದೀವಿ, ಬೇರೆ ದೇಶದವರು ಎಲ್ಲೋ 1,000 ರೂಪೀಸ್ ಅನ್ನ ಕೊಟ್ಟಿದ್ದಾರೆ. ರೈಟ್. ಇದಿಷ್ಟು ಯಾವ ಅಕೌಂಟ್? ಇದು ಕರೆಂಟ್ ಅಕೌಂಟ್. ಸೊ 3 ಬರುತ್ತೆ, ಒಂದು ಗೂಡ್ಸ್, ಸರ್ವಿಸಸ್ ಮತ್ತು ಯೂನಿಲ್ಯಾಟ್ರಲ್ ಪೇಮೆಂಟ್ಸ್ ಅಥವಾ ರಿಸಿಪ್ಟ್ಸ್. ಗೂಡ್ಸ್ ಎಕ್ಸ್ಪೋರ್ಟ್ ಮಾಡಿದ್ರೆ, ಸೇವೆಗಳನ್ನ ರಫ್ತು ಮಾಡಿದ್ರೆ ಅದು ಸ್ವೀಕೃತಿಗಳಾಗತ್ತೆ. ಯೂನಿಲ್ಯಾಟ್ರಲ್ ರಿಸಿಪ್ಟ್ಸ್, ವಿದೇಶಗಳಿಂದ ಏನಾದ್ರು ಸಹಾಯಧನವನ್ನ ಅಥವಾ ವರ್ಗಾವಣೆ ಪಾವತಿಗಳನ್ನು ಸ್ವೀಕರಿಸಿದ್ರೆ ಅದು ಯೂನಿಲ್ಯಾಟ್ರಲ್ ರಿಸಿಪ್ಟ್ಸ್ ಆಗತ್ತೆ. ಇನ್ನು ಬೇರೆ ದೇಶಕ್ಕೆ ಕೊಟ್ಟಿದ್ರೆ ಅದು ಪಾವತಿಗಳಾಗತ್ತೆ. ಇದಿಷ್ಟು ಕರೆಂಟ್ ಅಕೌಂಟ್. ಕ್ಲಿಯರ್? ಇನ್ನು ಎರಡನೇದಾಗಿ ಕ್ಯಾಪಿಟಲ್ ಅಕೌಂಟ್, ಬಂಡವಾಳ ಖಾತೆ. ಈ ಬಂಡವಾಳ ಖಾತೆಯಲ್ಲಿ ಏನೇನು ಬರುತ್ತೆ? ಬಂಡವಾಳ ಖಾತೆ ಏನು ಒಳಗೊಂಡಿದೆ? ಬಂಡವಾಳ ಖಾತೆಯು ಒಂದು ದೇಶವು ವಿದೇಶಗಳಿಗೆ ನೀಡತಕ್ಕಂಥ ಸಾಲಗಳು, ಹೂಡಿಕೆಗಳು ಮತ್ತು ನೀಡತಕ್ಕಂಥ ಅಥವಾ ಪಡೆದಿರುವ ಸಾಲಗಳು, ಹೂಡಿಕೆಗಳು ಮತ್ತು ಏನು ಆಸ್ತಿಗಳ ಮಾರಾಟ ಅಥವಾ ಕೊಳ್ಳುವಿಕೆ ಏನಿದೆ, ಇದೆಲ್ಲಾನು ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಯಾವ್ಯಾವ ಅಂಶಗಳು? ಲೆಟ್ ಅಸ್ ಸಿ. ಫಸ್ಟ್ ಒನ್ ಇಸ್ ಬಾರೋವಿಂಗ್ ಫ್ರಮ್ ಫಾರಿನ್ ಕಂಟ್ರೀಸ್ ಅಂಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್.
ವಿದೇಶಗಳಿಂದ ಸಾಲಗಳನ್ನ ಪಡೆಯೋದು. ಸಾಲ ತಗೊಂಡಿರ್ತೀವಲ್ರಿ ಸರ್, ಅದ್ಯಾಕೆ ರಿಸಿಪ್ಟ್ಸ್ ಭಾಗದಲ್ಲಿ ಬಂತು ಅನ್ನೋ ಪ್ರಶ್ನೆ ಬರ್ಬೋದು. ಏನು ಹೊರಗಿನಿಂದ ಹಣ ನಮ್ಮ ದೇಶಕ್ಕೆ ಬರುತ್ತೋ ಅದನ್ನ ನಾವೆಲ್ಲಿ ಹಾಕ್ತಿವಿ? ರಿಸಿಪ್ಟ್ಸ್ ಭಾಗದಲ್ಲಿ. ರೈಟ್. ಬಾರೋವಿಂಗ್ ಫ್ರಮ್ ಫಾರಿನ್ ಕಂಟ್ರೀಸ್, ವಿದೇಶದಿಂದ ನಾವೇನಾದ್ರೂ ಸಾಲಗಳನ್ನ ತಗೊಂಡಿದೀವಿ ಅಂತ ಹೇಳಿದ್ರೆ ಅದು ರಿಸಿಪ್ಟ್ಸ್ ಭಾಗದಲ್ಲಿ ಬರುತ್ತೆ. ಅದ್ರ ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್, ವಿದೇಶಿ ನೇರ ಹೂಡಿಕೆಗಳು. ಯಾರೋ ಒಬ್ಬನು ಬಂದು ವಿದೇಶಿ ಕಂಪನಿಯವನು ಭಾರತದಲ್ಲಿ ಹೂಡಿಕೆ ಮಾಡ್ದ, ಆ ಹಣ ಇಂಡಿಯಾಕ್ಕೆ ಬರ್ತಲ್ಲ, ಸೊ ಭಾರತಕ್ಕೆ ಬಂದಂತ ಹಣವನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ? ರಿಸಿಪ್ಟ್ಸ್ ಭಾಗದಲ್ಲಿ ಹಾಕ್ತಾ ಇದೀವಿ. ಹೂಡಿಕೆ ರೂಪದಲ್ಲಿದೆ ಮತ್ತು ಇನ್ನೊಂದು ಸಾಲದ ರೂಪದಲ್ಲಿದೆ. ಅದೇ ರೀತಿಯಾಗಿ ಭಾರತೀಯರು ನಾವು ಬೇರೆ ದೇಶಕ್ಕೆ ಸಾಲವನ್ನ ಕೊಟ್ಟರೆ ನಮ್ಮ ದೇಶದಿಂದ ಹಣ ಹೊರಗಡೆ ಹೋಯ್ತು. ರೈಟ್. ಈ ಹೊರಗಡೆ ಹೋಗಿರ್ತಕ್ಕಂಥ ಹಣವನ್ನ ಏನಂತ ಹೇಳ್ತೀವಿ? ಪಾವತಿಗಳು ಅಂತ ಕರಿತೀವಿ. ಡೆಬಿಟ್ ಭಾಗದಲ್ಲಿ ಹಾಕ್ತೀವಿ. ಇನ್ನು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಫಾರಿನ್ ಕಂಟ್ರೀಸ್, ನಮ್ಮ ದೇಶದ ಉದ್ಯಮಿಗಳಾಗ್ಲಿ ಅಥವಾ ಸರ್ಕಾರಗಳಾಗ್ಲಿ ಅಥವಾ ಯಾವುದೇ ಒಂದು ಕಾರ್ಪೊರೇಟ್ ಬಿಸಿನೆಸ್ ಫರ್ಮ್ ಆಗ್ಲಿ, ಇವರು ಬೇರೆ ದೇಶಕ್ಕೆ ಹೋಗಿ ಏನಾದ್ರು ಹೂಡಿಕೆಗಳನ್ನ ಮಾಡಿದ್ರೆ ಅದನ್ನು ಕೂಡ ನಾವೇನ್ ಮಾಡ್ತೀವಿ? ಪಾವತಿ ಭಾಗದಲ್ಲಿ ಹಾಕ್ತೀವಿ. ಬೇರೆ ದೇಶಕ್ಕೆ ಸಾಲ ಕೊಡೋದಾಗ್ಲಿ ಅಥವಾ ಬೇರೆ ದೇಶಕ್ಕೆ ಹೋಗಿ ನೇರವಾಗಿ ಹೂಡಿಕೆ ಮಾಡೋದಾಗ್ಲಿ, ಇವು ಪಾವತಿಗಳ ಭಾಗದಲ್ಲಿ ಬರುತ್ತೆ. ಇನ್ನು ಒಂದು ವೇಳೆ ರೀಪೇಮೆಂಟ್ ಆಫ್ ಲೋನ್ಸ್ ಫ್ರಮ್ ಫಾರಿನ್ ಕಂಟ್ರಿ, ಈಗ ನಾವು ಒಂದೋ ಬೇರೆ ದೇಶಕ್ಕೆ ಸಾಲ ಕೊಟ್ಟಿದೀವಿ, ಆ ಸಾಲ ಕೊಟ್ಟಿದ್ದು ಏನ್ ಮಾಡಿದ್ದಾರೆ? ವಿದೇಶಿಗರು ಆ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ. ಈಗ ತಿಳ್ಕೊಡ್ರಿ, ಬಾಂಗ್ಲಾದೇಶಕ್ಕೆ 1,000 ಕೋಟಿ ರೂಪಾಯಿ ಕೊಟ್ಟಿದ್ವಿ ಯಾವಾಗ ಒಂದ್ಸರಿ, 10 ವರ್ಷದಿಂದ. ಈಗ ಏನ್ ಮಾಡ್ತಾ ಇದಾರೆ ಅವರು? ಆ ಸಾಲವನ್ನ ಮರುಪಾವತಿ ಮಾಡ್ತಾ ಇದ್ದಾರೆ. ರೈಟ್. ಸಾಲವನ್ನ ಮರುಪಾವತಿ ಅಂದ್ರೆ ಏನು? ವಿದೇಶದಿಂದ ನಮ್ಗೆ ಹಣ ಬಂತ, ಸೊ ಅದನ್ನ ಇಲ್ಲಿ ಹಾಕ್ತಿವಿ ರಿಸಿಪ್ಟ್ಸ್ ಭಾಗದಲ್ಲಿ. ಹಾಗೆ ನಾವು ಕೂಡ ಬೇರೆ ದೇಶದಿಂದ ಸಾಲ ತಗೊಂಡಿರ್ತೀವಿ, ಆ ಸಾಲವನ್ನ ಏನ್ ಮಾಡ್ತೀವಿ? ಮರುಪಾವತಿ ಮಾಡ್ತೀವಿ. ಹೌದಾ? ಅವಾಗ ಅದನ್ನ ಎಲ್ಲಿ ಹಾಕ್ಬೇಕು? ಪಾವತಿ ಭಾಗದಲ್ಲಿ ಹಾಕ್ತೀವಿ. ರೈಟ್. ಸೊ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಮೊದಲನೇದೇನ್ ನೋಡಿದೀವಿ? ಸಾಲಗಳನ್ನ ಕೊಡೋದು ಮತ್ತು ಸಾಲಗಳನ್ನ ತಗೊಳ್ಳೋದು. ಸಾಲವನ್ನ ತಗೊಂಡಿವಿ ಅಂತ ಹೇಳಿದ್ರೆ ಅದನ್ನ ರಿಸಿಪ್ಟ್ಸ್ ಭಾಗದಲ್ಲಿ ಹಾಕ್ತಾ ಇದೀವಿ. ಸಾಲವನ್ನ ಕೊಟ್ವಿ ಅಂತ ಹೇಳಿದ್ರೆ ಅದನ್ನ ಪೇಮೆಂಟ್ಸ್ ಭಾಗದಲ್ಲಿ ಹಾಕ್ತಾ ಇದೀವಿ. ಇನ್ನು ವಿದೇಶಿ ನೇರ ಹೂಡಿಕೆ, ನಮ್ಮ ದೇಶದವರು ಬೇರೆ ದೇಶಕ್ಕೆ ಹೋಗಿ ಹೂಡಿಕೆಯನ್ನ ಮಾಡಿದ್ರೆ ಅಥವಾ ವಿದೇಶಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಅದನ್ನ ನಾವು ಬೇರೆ ದೇಶಕ್ಕೆ ಹೋಗಿ ಹೂಡಿಕೆ ಮಾಡ್ತೀವಿ, ನಮ್ಮ ದೇಶದಿಂದ ಹಣ ಬೇರೆ ದೇಶಕ್ಕೆ ಹೋಗ್ತಾ ಇದೆ, ಪಾವತಿ ಭಾಗದಲ್ಲಿ ಹಾಕ್ತೀವಿ. ಬೇರೆ ದೇಶದವ್ರು ಬಂದು ನಮ್ಮ ದೇಶದಲ್ಲಿ ಹೂಡಿಕೆಯನ್ನ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ರಿಸಿಪ್ಟ್ಸ್ ಅಂತ ಕರಿತೀವಿ, ಸ್ವೀಕೃತಿ ಭಾಗದಲ್ಲಿ ಹಾಕ್ತೀವಿ. ರೈಟ್. ಇನ್ನು ಎರಡನೇದಾಗಿ ಏನ್ ನೋಡಿದ್ವಿ? ಸಾಲದ ಮರುಪಾವತಿ. ನಾವು ಬೇರೆದವ್ರಿಗೆ ಸಾಲ ಕೊಟ್ಟಿರ್ತೀವಿ, ಅವ್ರೆಲ್ಲರೇ ಮರುಪಾವತಿ ಮಾಡಿದ್ರೆ, ನಮ್ಮ ದೇಶಕ್ಕೆ ಮರುಪಾವತಿ ಮಾಡಿದ್ರೆ ಅದನ್ನ ರಿಸಿಪ್ಟ್ಸ್ ಭಾಗದಲ್ಲಿ ಹಾಕ್ತಿವಿ. ಅದೇ ರೀತಿ ನಾವು ತಗೊಂಡಿರ್ತಕ್ಕಂಥ ಸಾಲವನ್ನ ಮತ್ತು ರೀಪೇಮೆಂಟ್ ಮಾಡಿದ್ವಿ, ಮರುಪಾವತಿ ಮಾಡಿದ್ವಿ ಅಂತ ಹೇಳಿದ್ರೆ, ವಿದೇಶಗಳಿಗೆ ಕೊಟ್ಟಿವಿ ಅಂತ ಹೇಳಿದ್ರೆ ಅದನ್ನ ಪೇಮೆಂಟ್ಸ್ ಭಾಗದಲ್ಲಿ ತೋರಿಸ್ತೀವಿ. ಇನ್ನು ಮುಂದಿನದಾಗಿ ಸೇಲ್ ಆಫ್ ಗೋಲ್ಡ್ ಆರ್ ಅಸೆಟ್ಸ್, ಚಿನ್ನ ಅಥವಾ ಆಸ್ತಿಗಳ ಮಾರಾಟ. ಇಂಡಿಯಾದವ್ರು ಏನ್ ಮಾಡಿದ್ವಿ? ನಮ್ಮ ಹತ್ರ ಇರ್ತಕ್ಕಂಥ ಗೋಲ್ಡ್ ಅನ್ನ ಕೆಲವೊಂದಿಷ್ಟು ಆಸ್ತಿಗಳನ್ನ ಮಾರಾಟ ಮಾಡಿದ್ವಿ ವಿದೇಶಿಗರಿಗೆ. ಮಾರಾಟ ಮಾಡಿದಾಗ ಏನಾಯ್ತು? ಹಣ ನಮ್ಮ ದೇಶಕ್ಕೆ ಬಂತಲ್ಲ, ಸೊ ಸ್ವೀಕೃತಿ ಆಯ್ತು. ಅದೇ ರೀತಿ ನಾವು ಬೇರೆ ದೇಶದಿಂದ ಗೋಲ್ಡ್ ಅಥವಾ ಅಸೆಟ್ಸ್ ನ ಖರೀದಿ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಹಣವನ್ನ ಕೊಡ್ಬೇಕಾಗತ್ತ ಅವ್ರಿಗೆ. ಸೊ ಹಣ ಏನಾಯ್ತು? ಹೊರಗಡೆ ಹೋಯ್ತು. ಸೊ ಇದು ಪಾವತಿಗಳು ಅಂತ ಹೇಳ್ತೀವಿ. ಸೊ ಕ್ಯಾಪಿಟಲ್ ಅಕೌಂಟ್ ದಲ್ಲಿ ಒಂದು ಬಾರೋವಿಂಗ್ಸ್, ಇನ್ನೊಂದು ಇನ್ವೆಸ್ಟ್ಮೆಂಟ್ಸ್, ಲೋನ್ ರೀಪೇಮೆಂಟ್ಸ್ ಮತ್ತು ಗೋಲ್ಡ್ ಅಂಡ್ ಅಸೆಟ್ಸ್ ಸೇಲ್ ಅಂಡ್ ಪರ್ಚೇಸ್, ಇದಿಷ್ಟು ಇರುತ್ತೆ. ಇನ್ನು ಆಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್, ಲೆಟ್ ಮೀ ಇದ್ರ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಆಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ಅಲ್ಲಿ ಏನ್ ನೋಡ್ತೀವಿ? ಚಿನ್ನ ಮತ್ತು ವಿದೇಶಿ ಕರೆನ್ಸಿಗಳ ಅಧಿಕೃತ ಮೀಸಲಿನ ಪ್ರಮಾಣವನ್ನ ತೋರಿಸ್ತೀವಿ. ಹೆಚ್ಚಳ ಆಯ್ತು, ಕಡಿಮೆ ಆಯ್ತು ಅಂತ. ರೈಟ್. ಚಿನ್ನ ಅಥವಾ ವಿದೇಶಿ ಕರೆನ್ಸಿಗಳ ಅಧಿಕೃತ ಮೀಸಲಿನ ಪ್ರಮಾಣ ಅಥವಾ ಹೆಚ್ಚಳ ಅಥವಾ ಕಡಿಮೆ. ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಈಗ ತಿಳ್ಕೊಳ್ರಿ, ಉದಾಹರಣೆಗೆ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಎರಡು ಕೂಡ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಲೆಟ್ ಮಿ ಟೇಕ್ ಅ ನ್ಯೂ ಸ್ಲೈಡ್. ಓಕೆ, ಎರಡು ಕೂಡ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ರಿಸಿಪ್ಟ್ಸ್ ಭಾಗದಲ್ಲಿ 1,000 ಕೋಟಿ ರೂಪಾಯಿಗಳು ಬಂದಿದೆ. ಪೇಮೆಂಟ್ಸ್ ಭಾಗದಲ್ಲಿ 980 ಕೋಟಿ ರೂಪಾಯಿಗಳು ಬಂದಿದೆ. ರೈಟ್. ಸ್ವೀಕೃತಿ ಹೆಚ್ಚಾಗಿದೆ, ಪೇಮೆಂಟ್ಸ್ ಏನಾಗಿದೆ? ಕಡಿಮೆ ಆಗಿದೆ. ಹೌದಾ? ಅಂದ್ರೆ 20 crore rupees ನಾವ್ ಏನಿದೀವಿ? ಲಾಭದಲ್ಲಿದ್ವಿ. ಇದು ಫೇವರೇಬಲ್. ಹೌದಾ? ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಅನುಕೂಲಕರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತೀವಿ. ಆದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾವತ್ತಿಗೂ ಏನಿರುತ್ತೆ? ಬ್ಯಾಲೆನ್ಸ್ ಆಗಿರುತ್ತೆ. ಇಲ್ಲಿ 1,000 ಆದ್ರೆ ಇಲ್ಲೂ ಕೂಡ 1,000 ಆಗುತ್ತೆ. ಈ 1,000 ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಇನ್ನೂ ಇದಕ್ಕೆ 20 ಆಡ್ ಮಾಡ್ಬೇಕು. ಇದೆಲ್ಲ ಆಡ್ ಮಾಡ್ತೀವಿ, ಎರರ್ಸ್ ಅಂಡ್ ಒಮಿಷನ್ಸ್ ಅಂತ ತೆಗಿತೀವಿ. ಅಲ್ಲಿ ಈ 20 ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ಏನಿದೆ
ಅಲ್ಲಿ ಈ 20 ಒಂದು ಫಾರಿನ್ ಕರೆನ್ಸಿ ರಿಸರ್ವ್ ಗಳಿಂದ ಅಥವಾ SDR ಗಳಿಂದ ಹೊಂದಾಣಿಕೆ ಮಾಡಿಕೊಂಡು ಅದನ್ನ ಸಮತೋಲನಕ್ಕೆ ತಗೊಂಡ್ಬರ್ತೀವಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಯಾವತ್ತಿಗೂ ಏನ್ ತೋರಿಸುತ್ತೆ, ಲಾಸ್ಟ್ ಗೆ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಆದ್ರೆ ಎರರ್ಸ್ ಅಂಡ್ ಒಮಿಷನ್ಸ್ ದಲ್ಲಿ ವಿ ಫೈಂಡ್ ದ ಡಿಫರೆನ್ಸ್, ರೈಟ್. ಇನ್ನು ಮುಖ್ಯವಾಗಿ ಈ ಕರೆಂಟ್ ಅಕೌಂಟ್ ಅಲ್ಲಿ ಇಷ್ಟೆಲ್ಲ ನಾವು ನೋಡಿದಿವಲ್ಲ, ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅಲ್ಲಿ ಎಲ್ಲ ಅಕೌಂಟ್ಸ್ ಬರುತ್ತೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಮತ್ತು ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ಬರುತ್ತೆ. ಈಗ ಮುಖ್ಯವಾಗಿ ನಾವಿಲ್ಲಿ ಬ್ಯಾಲೆನ್ಸ್ ಆಫ್ ಟ್ರೇಡ್, ಪಾವತಿ ಶುಲ್ಕು ಅಂತ ಏನ್ ಹೇಳಿದ್ವಿ. ಪಾವತಿ ಶುಲ್ಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಬರೋದಿಲ್ಲ. ಅದ್ರೊಳಗೆ ಕೇವಲ ಏನ್ ಬರುತ್ತೆ ಅಂತ ಹೇಳಿದ್ರೆ ಗೋಚರ ಸರಕುಗಳ ಆಮದು ಮತ್ತು ರಫ್ತು ಮಾತ್ರ ಬರುತ್ತೆ. ಇಲ್ಲಿ ಗೋಚರ ಸರಕುಗಳ ಆಮದು ಮತ್ತು ರಫ್ತು ಯಾವ ತೋರಿಸ್ತಾ ಇದೆ, ಕರೆಂಟ್ ಅಕೌಂಟ್ ದಲ್ಲಿ ಇರ್ತಕ್ಕಂತಹ ಎ ಭಾಗ ಏನಿದೆಯೋ ಯಾವುದು ಗೂಡ್ಸ್ ಇಂಪೋರ್ಟೆಡ್ ಅಂಡ್ ಗೂಡ್ಸ್ ಎಕ್ಸ್ಪೋರ್ಟೆಡ್ ಏನಿದೆ, ಈ ಭಾಗ ಮಾತ್ರ ತೋರಿಸ್ತಾ ಇದೆ. ಇದನ್ನ ನಾವೇನಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೀವಿ. ಸೊ ಕರೆಂಟ್ ಅಕೌಂಟ್ ದಲ್ಲಿ ಬರ್ತಕ್ಕಂಥ ಮೊದಲನೇ ಭಾಗ ಯಾವ್ದು, ಮರ್ಕೆಂಡೈಸ್ ಟ್ರೇಡ್ ಏನಿದೆ ಅದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನ ತೋರಿಸುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳಿದ್ರೆ ಇವೆಲ್ಲ ಬರುತ್ತೆ, ಕರೆಂಟ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್, ಅಫಿಷಿಯಲ್ ಸೆಟಲ್ಮೆಂಟ್ ಅಕೌಂಟ್ ಎಲ್ಲ ಬರುತ್ತೆ. ಆದ್ರೆ ವೆನ್ ವಿ ಟಾಕ್ ಅಬೌಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ಪಾವತಿ ಸಿಲ್ಕಿನ ಬಗ್ಗೆ ಮಾತ್ರ ಮಾತಾಡುವಾಗ ನಾವೇನ್ ಹೇಳ್ತೀವಿ, ಮರ್ಕೆಂಡೈಸ್ ಟ್ರೇಡ್ ಅನ್ನ ಮಾತ್ರ ಪರಿಗಣಿಸ್ತೀವಿ. ಗೂಡ್ಸ್ ಎಕ್ಸ್ಪೋರ್ಟೆಡ್ ಅಂಡ್ ಗೂಡ್ಸ್ ಇಂಪೋರ್ಟೆಡ್, ಸರಕುಗಳ ಆಮದು ಮತ್ತು ರಫ್ತುಗಳನ್ನ ಒಳಗೊಂಡಿರುತ್ತೆ. ಈ ಸರಕುಗಳ ಆಮದು ಮತ್ತು ರಫ್ತು ಅಂತ ಹೇಳಿದಾಗ ನಾನು ಡೆಫಿನಿಷನ್ ಹೇಳ್ಬೇಕಾದ್ರೆ ಅಥವಾ ಅರ್ಥ ಹೇಳ್ಬೇಕಾದ್ರೆ ಹೇಳಿದೆ, ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ಗೋಚರ ಸರಕುಗಳ ಒಟ್ಟು ಆಮದು ಮತ್ತು ರಫ್ತು ಆಗಿರುತ್ತೋ ಅದರ ಒಂದು ದಾಖಲೆ, ರೈಟ್. ಗೋಚರ ಸರಕುಗಳ ರಫ್ತು ಮತ್ತು ಗೋಚರ ಸರಕುಗಳ ಆಮದಿನ ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ತೋರಿಸುವುದೇ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳ್ತಾ ಇದೀವಿ. ಈಗ ಎ ಭಾಗದಲ್ಲಿ ನೋಡ್ರಿ, ಏನ್ ನಾನು ಎಕ್ಸಾಂಪಲ್ ಹೇಳಿದಾಗ ಇಂಗ್ಲೆಂಡ್ಗೆ ಏನು ವಿ ಹ್ಯಾವ್ ಸೋಲ್ಡ್ ಅ ಕಂಪ್ಯೂಟರ್ ಸೇಲ್ ಮಾಡಿದೀವಿ, ಅದರಿಂದ ಎಷ್ಟು ಬಂದಿದೆ, 10,000 ಬಂದಿದೆ. ನಾವು ಮೊಬೈಲ್ ತಗೊಂಡಿದೀವಿ, ಅವ್ರಿಗೆ ಎಷ್ಟು ಕೊಟ್ಟಿದೀವಿ, 8,000 ಕೊಟ್ಟಿದೀವಿ, ರೈಟ್. ಈ ಎರಡರ ನಡುವೆ ಎಷ್ಟು ವ್ಯತ್ಯಾಸ ಇದೆ, 2,000. ಸೊ 2,000 ಭಾರತಕ್ಕೆ ಪ್ರಾಫಿಟ್ ಬಂದಿದೆ. ಎಲ್ಲಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಕೌಂಟ್ ಅಲ್ಲಿ, ಕೇವಲ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಕೌಂಟ್ ಅಲ್ಲಿ, ರೈಟ್. ಇದಿಷ್ಟು ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಡ್ ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಇದ್ರ ಮೇಲೆ ಪ್ರಶ್ನೆಗಳಿದ್ರೆ ಕೇಳಿದೆ, ಅದರ್ವೈಸ್ ಮುಂದಿನ ಕ್ಲಾಸ್ ಅಲ್ಲಿ ಈ ಅಕೌಂಟ್ ದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆಸ್ಪೆಕ್ಟ್ಸ್ ನೋಡೋಣ. ಮರ್ಕೆಂಡೈಸ್ ಟ್ರೇಡ್ ಅಲ್ಲಿ ಏನ್ ಬರುತ್ತೆ, ಸರಕುಗಳ ವ್ಯಾಪಾರದಲ್ಲಿ ಯಾವ್ಯಾವ ಸರಕುಗಳು, ಎಂತ ಸರಕುಗಳು ಬರುತ್ತೆ, ಇನ್ನು ಸರ್ವಿಸಸ್ ಒಳಗೆ ಏನೇನು ಬರುತ್ತೆ, ಯೂನಿಲ್ಯಾಟರಲ್ ಪೇಮೆಂಟ್ಸ್ ಒಳಗೆ ಏನ್ ಬರುತ್ತೆ, ರೈಟ್. ಪ್ರತಿಯೊಂದು ಅಂಶಗಳು ಏನೇನ್ ಬರುತ್ತೆ ಅಥವಾ ಏನ್ ಒಳಗೊಂಡಿದೆ ಅದು ಅನ್ನೋದನ್ನ ನೋಡೋಣ. ಇದಕ್ಕೆ ರಿಲೇಟೆಡ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಒಂದಿಷ್ಟು ವಸ್ತುಗಳನ್ನ, ಒಂದಿಷ್ಟು ಸೇವೆಗಳನ್ನ, ಒಂದಿಷ್ಟು ಸಾಲಗಳನ್ನ ಮತ್ತು ಹೂಡಿಕೆಗಳನ್ನ, ಮತ್ತೆ ಚಿನ್ನಾಭರಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಗಟ್ಟಿ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು, ಇವೆಲ್ಲ ಸಂಬಂಧಪಟ್ಟಂತೆ ಒಂದಿಷ್ಟು ವ್ಯಾಲ್ಯೂವನ್ನ ಕೊಟ್ಟಿರ್ತಾರೆ. ಇಷ್ಟು ಎಕ್ಸ್ಪೋರ್ಟ್ ಆಯ್ತು, ಇಷ್ಟು ಇಂಪೋರ್ಟ್ ಆಯ್ತು, ಚಿನ್ನವನ್ನ ಇಷ್ಟು ಖರೀದಿ ಮಾಡಿದೀವಿ, ಒಂದಿಷ್ಟು ಅಂಶಗಳನ್ನ ಕೊಟ್ಟಿರ್ತಾರೆ. ಆ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನೀವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈ ಒಂದು ಟೇಬಲ್ ನ ರೆಡಿ ಮಾಡಿ ಅದರಲ್ಲಿ ಅಂಕಿ ಸಂಖ್ಯೆಗಳನ್ನ ತುಂಬ್ತಾ ಹೋಗ್ಬೇಕು. ಅದರಿಂದ ನೀವು ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಏನು ದಾಖಲೆಯನ್ನ ನೀವು ತಯಾರು ಮಾಡ್ಬೇಕು. ಅದೇ ನಿಮ್ಗೆ ಕೇಸ್ ಸ್ಟಡಿ ಇರುತ್ತೆ. ಅರ್ಥ ಆಯ್ತು. ಈಗ ನೆಕ್ಸ್ಟ್ ಸೆಷನ್ ಅಲ್ಲಿ ಲೆಟ್ ಅಸ್ ಗೋ ಟು ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್, ಪ್ರತಿಯೊಂದು ಆಸ್ಪೆಕ್ಟ್ಸ್ ಅನ್ನು ಮುಂದಿನ ಸೆಷನ್ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಥ್ಯಾಂಕ್ ಯು.